ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಮತ್ತು ಶಿಷ್ಯವೃಂದಕ್ಕೆಲ್ಲ ಈ ಕಾರ್ತೀಕ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ನೀಡುತ್ತಾ, ಈ ಕಾರ್ತೀಕ ಪೌರ್ಣಿಮೆಯ ವಿಶೇಷತೆಗಳೇನು? ಈ ಕಾರ್ತೀಕ ಪೌರ್ಣಿಮೆಗೆ ದೇವ ದೀಪಾವಳಿ ಅಂತಂದೇಳಿ ಕರೀಲಿಕ್ಕೆ ಇದರ ಹಿಂದಿರುವ ಮಹತ್ವವೇನು ಮತ್ತು ಇಡೀ ಜಗತ್ತಿಗೆ ಜ್ಞಾನವನ್ನು ಬೋಧಿಸಿದ ಗುರುನಾನಕರು ಅವತರಿಸಿದ ಶುಭ ದಿನವಾಗಿದೆ. ಇಂತಹ ಗುರುನಾನಕರನ್ನು ನಾವು ನೀವೆಲ್ಲರೂ ಸಹ ಸ್ಮರಿಸುತ್ತೇವೆ. ಮತ್ತು ಈ ಕಾರ್ತೀಕ ಪೌರ್ಣಿಮೆಯ ವಿಶೇಷತೆ ಏನು, ವಿಶಿಷ್ಟತೆ ಏನು? ಅದರೊಳಗೂ ಈ ಕಾರ್ತೀಕ ಪೌರ್ಣಿಮೆ ಬುಧವಾರ ಬರುತ್ತಾ ಇರೋದ್ರಿಂದ ನಾವು ಯಾವ ದೇವತೆಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದಲೂ ಸಹ ಪರಿಹಾರವನ್ನು ಹೊಂದಬಹುದು. ಏಕೆಂತಂದ್ರೆ ದೀಪಾವಳಿಯನ್ನ ಆಚರಿಸಿ ಈ ಕಾರ್ತೀಕ ಪೌರ್ಣಿಮೆಯನ್ನ ಆಚರಿಸ್ತಾ ಇದ್ದೀವಿ. ಇದನ್ನ ಯಾವ ರೀತಿಯಿಂದ ನಾವು ಆಚರಿಸಬೇಕು ಎಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ವೀಕ್ಷಕ ಬಾಂಧವರೇ, ಈ ಕಾರ್ತೀಕ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ಚಂದ್ರ ತನ್ನ ಶಕ್ತಿಯನ್ನ ಪೂರ್ಣವಾಗಿ ಹೊರಸೂಸುತ್ತಾನೆ. ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸ್ತೇವೆ, ಆ ಚಂದ್ರನಿಂದ ಬರುವ ಶಕ್ತಿಗಳು ಬೆಳಕಿನ ಕಿರಣಗಳಲ್ಲಿ ಅತ್ಯದ್ಭುತವಾಗಿ ಪ್ರಶಾಂತತೆ ತುಂಬಿರುತ್ತೆ. ವೈಜ್ಞಾನಿಕವಾಗಿ ಅದು ಮನಸ್ಸನ್ನ ಸಂತೋಷಗೊಳಿಸುತ್ತೆ, ಆಹ್ಲಾದಗೊಳಿಸುತ್ತೆ, ಪ್ರೀತಿಯನ್ನ ತುಂಬುತ್ತೆ. ಇನ್ನು ಆಧ್ಯಾತ್ಮಿಕದಲ್ಲಿ ಮನುಷ್ಯನ ಮತ್ತು ಸಾಧಕನ ಮನಸ್ಸನ್ನ ಕೇಂದ್ರೀಕರಿಸಿ ಕುಂಡಲಿನಿಯನ್ನ ಜಾಗೃತಿಯನ್ನ ಮಾಡುತ್ತೆ. ಆಧ್ಯಾತ್ಮಿಕದ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುತ್ತೆ ಈ ಕಾರ್ತೀಕ ಪೌರ್ಣಿಮೆ. ಅಂತಹ ಸುದಿನ, ಇಂತಹ ಸುದಿನದಲ್ಲಿ ಅದರೊಳಗೂ ಈ ಕಾರ್ತೀಕ ಪೌರ್ಣಿಮೆ 4ನೇ ತಾರೀಕು ನವೆಂಬರ್ 2025 ರಾತ್ರಿ 10:36 ಹುಣ್ಣಿಮೆಯು ಪ್ರಾರಂಭವಾಗ್ತಾ ಇದೆ. ಮತ್ತು 5ನೇ ತಾರೀಕು ನವೆಂಬರ್ 2025 ಸಂಜೆ 6:49 ಮುಕ್ತಾಯಗೊಳ್ಳಲಿದೆ. ಆದ್ದರಿಂದ 5ನೇ ತಾರೀಕು ನವೆಂಬರ್ 2025 ಶುಭ ಬುಧವಾರದಂದು ನಾವು ಈ ಪೌರ್ಣಿಮೆಯನ್ನ ಆಚರಿಸ್ತೀವಿ. ನಂತರ ಈ ಪೌರ್ಣಿಮೆಗೆ ಯಾವ ಕಾರಣದಿಂದ ದೇವ ದೀಪಾವಳಿ ಅಂತಂದೇಳಿ ಕರೀತಾರೆ? ಇದಕ್ಕೆ ಹಿಂದೆ ಇರುವ ರೋಚಕ ಕಥಾ ಪ್ರಸಂಗವನ್ನ ನಮ್ಮ ಕಾಲಜ್ಞಾನದ ಹಲವಾರು ತಾಳೆಗರಿಯ ಗ್ರಂಥಗಳಲ್ಲಿ ಇರುವ ಆ ಕಥಾ ಪ್ರಸಂಗವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಇದರಿಂದ ನಮ್ಮಲ್ಲಿ ಈಗಲೂ ಸಹ ನಾವುಗಳು ಕೆಲವೊಂದು ಕಡೆ ನೋಡ್ತಾ ಬರ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ಕೆಲವೊಂದು ಶ್ರೇಷ್ಠ ಕನಿಷ್ಠಗಳು ಅನ್ನೋ ಶಬ್ದಗಳು ದೇವತೆಗಳಲ್ಲಿ ಹೀಗೆ ನಡೀತಾ ಇದೆ. ಇದರ ಬಗ್ಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಬನ್ನಿ, ಈ ದೇವ ದೀಪಾವಳಿಯನ್ನ ಮೊದಲು ನಾವು ತಿಳಿದುಕೊಳ್ಳೋಣ. ಇದರ ಹಿಂದಿರುವ ರೋಚಕ ಕಥಾ ಮಹಿಮೆಯನ್ನ ಶ್ರವಣವನ್ನ ಮಾಡಿದರೇನೆ ಸಾಕಂತೆ ಈ ಕಾರ್ತೀಕ ಮಾಸದಲ್ಲಿ ನಮ್ಮ ಎಲ್ಲ ಕಷ್ಟಗಳು ಕ್ಷಣಾರ್ಧದಲ್ಲಿ ಪರಿಹಾರವಾಗಿ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೃಪೆಯನ್ನ ಮಾಡ್ತಾಳೆ ಅಂತಂದೇಳಿ ತಾಳೆಗರಿಯಲ್ಲಿ ಉಲ್ಲೇಖವಿದೆ. ಈ ಕಥೆಯನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಕೇಳಿ ಹಲವಾರು ಫಲಗಳನ್ನ ಪಡೆದು ನಮಗೂ ಸಹ ತಿಳಿಸಿದ್ದಾರೆ. ಆದ್ದರಿಂದ ಇದು ಸಮಸ್ತ ವೀಕ್ಷಕರಿಗೂ ಸಮಸ್ತ ಭಕ್ತವೃಂದಕ್ಕೂ ಸಹಾಯವಾಗಲಿ ಅಂತಂದೇಳಿ ಈ ಕಥೆಯನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಒಂದು ಸಲ ಶ್ರೀಮನ್ನಾರಾಯಣ
ಇದೇ ಕಾರ್ತೀಕ ಪೌರ್ಣಿಮೆಯ ಹಿಂದಿನ ದಿನ ಚತುರ್ದಶಿಯಂದು ನಿಶಿತ ಮುಹೂರ್ತದಲ್ಲಿ ಮಣಿಕರ್ಣಿಕಾದಲ್ಲಿ ವಾರಣಾಸಿಯಲ್ಲಿ ಇಡೀ ಜಗತ್ತಿನಲ್ಲೇ ಅತ್ಯಂತ ಪವಿತ್ರ ಕ್ಷೇತ್ರವಾದ ವಾರಣಾಸಿಯ ಮಣಿಕರ್ಣಿಕಾದಲ್ಲಿ ಸ್ನಾನವನ್ನು ಮಾಡಿ ಸ್ವಾಮಿ ಭಗವಂತ ಮಹಾದೇವನನ್ನ ಆರಾಧನೆಯನ್ನ ಮಾಡ್ತಾನೆ. ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ, ನಾನು ಸಹಸ್ರ ಕಮಲಗಳಿಂದ ಈ ದಿನ ಆರಾಧನೆಯನ್ನ ಮಾಡಬೇಕು ಈ ನಿಶಿತ ಮುಹೂರ್ತದಲ್ಲಿ ಅಂತಂದೇಳಿ ಒಂದು ಸಂಕಲ್ಪವನ್ನ ಮಾಡ್ತಾರೆ. ಆ ನಿಶಿತ ಮುಹೂರ್ತ ನೋಡಿ, ಒಂದು ಮುಹೂರ್ತ ಅನ್ನೋದು ಎಷ್ಟು ಸಂಕಲ್ಪವನ್ನ, ಒಂದು ನಮ್ಮ ಜೀವನವನ್ನ ನಿರ್ಧಾರವನ್ನ ಮಾಡುತ್ತೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆಗ ಶ್ರೀಮನ್ನಾರಾಯಣ ಸಹಸ್ರ ಕಮಲಗಳನ್ನು ತೆಗೆದುಕೊಂಡು ಬಂದು, ಅಂದರೆ 1000 ಕಮಲಗಳಿಂದ ಶಿವನ ಹೆಸರುಗಳಿಂದ ಅರ್ಚನೆಯನ್ನ ಮಾಡುತ್ತಾ ಒಂದೊಂದು ಹೂಗಳನ್ನ ಅರ್ಪಣೆಯನ್ನ ಶಿವನಿಗೆ ಮಾಡ್ತಾ ಇರ್ತಾರೆ. ನಾರಾಯಣನ ಭಕ್ತಿಯನ್ನ ಪರೀಕ್ಷೆಯನ್ನ ಮಾಡುವುದಕ್ಕೋಸ್ಕರ ಸಾಕ್ಷಾತ್ ಭಗವಂತ ಮಹಾದೇವ ಒಂದು ಕಮಲವನ್ನ ನಾರಾಯಣನಿಗೆ ಗೊತ್ತಿಲ್ಲದೆ ತನ್ನ ಇದು ಬಚ್ಚಿಟ್ಟುಕೊಳ್ತಾರೆ. ತನ್ನ ಕೈಯಿಂದ ಅಗೋಚರವಾಗಿ ಅದೃಶ್ಯದಿಂದ ಆ ಕಮಲವನ್ನ ತೆಗೆದುಕೊಂಡು ಬಿಡ್ತಾರೆ. ನೋಡಿ ಯಾಕೆ ಕಾರಣ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ಭಕ್ತರಿಗೆ ಪರೀಕ್ಷೆಯನ್ನ ಮಾಡಿದಾಗ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ. ಅದು ಲೋಕಕ್ಕೆ ತೋರಿಸಬೇಕು ಒಂದು ಉದ್ದೇಶ ಶಿವನದಾಗಿರುತ್ತೆ. ಕಾರಣ ನೋಡಿ, ನೀವುಗಳು ಸಹ ಈಗ ಇನ್ನೇನು 2 ತಿಂಗಳು 3 ತಿಂಗಳೊಳಗೆ ನಮ್ಮ SLC PUC ವಿದ್ಯಾರ್ಥಿಗಳಿಗೂ ಸಹ ಪರೀಕ್ಷೆಯು ಬರುತ್ತೆ. ಅದು ಅವರವರ ವಿಷಯಗಳನ್ನು ಒಳಗೊಂಡಿರುತ್ತೆ. ನೋಡಿ, ಅವರು ವರ್ಷ ಪೂರ್ತಿ ಅಧ್ಯಯನವನ್ನು ಮಾಡಿರುವಂತಹ ವಿಷಯಗಳನ್ನು ಕುರಿತು ಪರೀಕ್ಷೆಯನ್ನ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿದಾಗ ಮುಂದಿನ ಇದರೊಳಗೆ ಅವರಿಗೆ ಒಂದು ಅಗ್ರಸ್ಥಾನ ಸಿಗುತ್ತೆ. ಹೌದಲ್ಲವೇ? ಇದೇ ರೀತಿಯಿಂದ ಹೇಗೆ ನಾವು ಕಬ್ಬಿನ ತೆಗೆದುಕೊಂಡು ಹೇಗೆ ಕಬ್ಬಿನ ರಸವನ್ನ ಹಿಂಡಿ ತೀಡಿದ್ರೂ ಸಹ ಅದು ಸಿಹಿಯಾದ ರಸವನ್ನೇ ನೀಡುತ್ತೆ. ಅಂದರೆ ಭಕ್ತಿ ಎನ್ನುವುದು ಅಂತಹ ಒಂದು ಪರಾಕಾಷ್ಠೆ. ಆದ್ದರಿಂದ ಈ ಭಕ್ತಿಯನ್ನ ಲೋಕಕ್ಕೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಭಗವಾನ್ ಶಂಕರ ಅಗೋಚರದಿಂದ ಒಂದು ಕಮಲವನ್ನ ತೆಗೆದುಕೊಳ್ತಾರೆ. ಆಗ ಇಲ್ಲಿ ಶ್ರೀಮನ್ನಾರಾಯಣ ತನ್ನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಒಂದೊಂದು ಹೆಸರುಗಳಿಂದ ಶಿವನನ್ನ ಅರ್ಚನೆಯನ್ನ ಮಾಡ್ತಾ ಬರ್ತಾರೆ. ಕೊನೆಯಲ್ಲಿ ಇನ್ನ ಪರಿಪೂರ್ಣ ಆಗಬೇಕು ಅನ್ನೋದಾಗ ಒಂದು ಕಮಲದ ಕೊರತೆ ಉಂಟಾಗುತ್ತೆ 1000ಗಳನ್ನು ಪೂರ್ತಿ ಮಾಡಲು. ಆಗ ಆ ನಿಶಿತ ಮುಹೂರ್ತವು ಕಳೆದು ಹೋಗ್ತಾ ಇರುತ್ತೆ. ಏಕೆಂದರೆ ಕಮಲವನ್ನು ತೆಗೆದುಕೊಂಡು ಬರೋಷ್ಟರೊಳಗೆ ಆ ನಿಶಿತ ಮುಹೂರ್ತ ಮೀರಿ ಹೋಗುತ್ತಲ್ಲ ಅಂತಂದೇಳಿ ಯೋಚನೆಯನ್ನ ಮಾಡಿ ಆ ಶ್ರೀಮನ್ನಾರಾಯಣ ನೋಡಿ ಎಷ್ಟು ಮಗುವಾಗಿ ಆ ಶಂಕರನನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗ ಯೋಚನೆಯನ್ನ ಮಾಡ್ತಾರೆ, ಈ ಮುಹೂರ್ತ ಮುಗಿಯೋದ್ರೊಳಗೆ ನಾನು ಈ ಪೂಜೆಯನ್ನ ಸಂಪನ್ನವನ್ನಾಗಿ ಮಾಡಬೇಕು, ಪರಿಪೂರ್ಣತೆಯನ್ನ ಮಾಡಬೇಕು, ಇದರಿಂದ ಲೋಕ ಕಲ್ಯಾಣ ಉಂಟಾಗಬೇಕು ಅನ್ನೋ ಉದ್ದೇಶವನ್ನ ಹೊಂದಿ ಆಗ ಯೋಚನೆಯನ್ನ ಮಾಡ್ತಾರೆ. ಹಿಂದೆ ಭಗವಾನ್ ಶಂಕರ ಅದೆಷ್ಟೋ ಬಾರಿ ಶ್ರೀಮನ್ನಾರಾಯಣನಿಗೆ ಕಮಲ ನಯನ ಅಂತಂದೇಳಿ ಸಂಬೋಧನೆಯನ್ನ ಮಾಡ್ತಾ ಇರ್ತಾರೆ. ನಿನ್ನ ಕಣ್ಣುಗಳು ಕಮಲದಂತಿವೆ ಅಂತಂದೇಳಿ ಎಷ್ಟೋ ಸಲ ಆ ವಾಕ್ಯವನ್ನ ನುಡಿದಿರೋದನ್ನ ಶ್ರೀಮನ್ನಾರಾಯಣ ನೆನಪನ್ನ ಮಾಡಿಕೊಂಡು ಭಗವಾನ್ ಶಂಕರನ ಬಳಿನಲ್ಲಿ ಕೇಳ್ತಾರೆ. ಈ ಸಮಯದಲ್ಲಿ ನಾನು ಒಂದು ಕಮಲವನ್ನು ತೆಗೆದುಕೊಂಡು ಬರುವುದರೊಳಗೆ ಈ ನಿಶಿತ ಮುಹೂರ್ತ
ಮುಗಿದೋಗುತ್ತೆ ತಂದೆ. ಆದ್ದರಿಂದ ಈ ನನ್ನ ಕಮಲ ಅಂದಂತಿರುವ ಕಣ್ಣನ್ನೇ ನಿನಗೆ ಸಮರ್ಪಣೆಯನ್ನ ಮಾಡ್ತೀನಿ ಅನ್ನೋ ಒಂದು ಶ್ರದ್ಧಾ ಭಕ್ತಿಯಿಂದ ತನ್ನ ಒಂದು ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಣೆಯನ್ನ ಮಾಡಿ ಆ ಪೂಜೆಯನ್ನ ಸಂಪನ್ನವನ್ನಾಗಿ ಮಾಡ್ತಾರೆ. ಆಗ ಸಾಕ್ಷಾತ್ ಆ ಶುಭ ಮುಹೂರ್ತದಲ್ಲಿ ಶಿವ ಪಾರ್ವತಿಯರ ದರ್ಶನ ಉಂಟಾಗುತ್ತೆ ಮತ್ತು ಶ್ರೀ ಭಗವಾನ್ ನಾರಾಯಣನಿಗೆ ವಿಶೇಷವಾದ ಮತ್ತು ಅಗಮ್ಯವಾದ ಮತ್ತು ಅತ್ಯಂತ ಶಕ್ತಿಯುತವಾದ ಸುದರ್ಶನ ಚಕ್ರವನ್ನ ತನ್ನ ತ್ರಿನೇತ್ರದಿಂದ ತೆಗೆದು ಧರ್ಮೋದ್ಧಾರಕ್ಕಾಗಿ, ಅಧರ್ಮದ ನಾಶಕ್ಕಾಗಿ ಮತ್ತು ಅಸುರ ಶಕ್ತಿಯ ನಾಶಕ್ಕಾಗಿ ಶ್ರೀಮನ್ನಾರಾಯಣನಿಗೆ ಆ ಸುದರ್ಶನ ಚಕ್ರವನ್ನ ನೀಡ್ತಾನೆ. ಎಂತಹ ಪರಮಾದ್ಭುತ ನೋಡಿ. ನಾವೆಲ್ಲ ಭಕ್ತ ಕಣ್ಣಪ್ಪನನ್ನ ನಾವು ಆರಾಧನೆಯನ್ನ ಮಾಡ್ತೀವಿ. ಆ ಭಕ್ತ ಕಣ್ಣಪ್ಪನಿಗಿಂತಲೂ ಹಿಂದೆಯೇ ಶ್ರೀಮನ್ನಾರಾಯಣ ತನ್ನ ಕಣ್ಣನ್ನೇ ಶಿವನಿಗೆ ಅನುಗ್ರಹವನ್ನು ಅಂದರೆ ಪೂಜೆಯಲ್ಲಿ ಸಮರ್ಪಣೆಯನ್ನ ಮಾಡಿ ಭಕ್ತಿಯ ಪರಾಕಾಷ್ಠೆಯನ್ನ ಮರೆದೋನು ನೋಡಿ. ಅದಕ್ಕೋಸ್ಕರನೇ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಶಿವಚ್ಚ ಹೃದಯ ವಿಷ್ಣು, ವಿಷ್ಣುಚ್ಚ ಹೃದಯ ಶಿವ ಅಂತಂದು ಹೇಳ್ತೀವಿ. ಅಂದ್ರೆ ಸದಾ ಶಿವನ ಹೃದಯದಲ್ಲಿ ಯಾರಪ್ಪ ಅಂತಂದ್ರೆ ಸಾಕ್ಷಾತ್ ವಿಷ್ಣು ಭಗವಾನ್ ವಾಸವನ್ನ ಮಾಡ್ತಾರೆ ಮತ್ತು ವಿಷ್ಣುವಿನ ಹೃದಯದಲ್ಲಿ ಸದಾ ಶಿವ ವಾಸವನ್ನ ಮಾಡ್ತಾರೆ ಅಂತಂದು ಹೇಳುತ್ತೆ. ಇನ್ನ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಏನಂತಂದು ಹೇಳುತ್ತೆ ಅಂತಂದ್ರೆ, ಯದ್ಯದ್ದೇವ ತತಃ ಶಿವೋ ವಿಷ್ಣು ಓಂ ಸರ್ವಂ ಏಕಾತ್ಮಕಂ ಅಂತಂದ್ರೆ ದೇವರಲ್ಲಿ ಶಿವನು ಮತ್ತು ವಿಷ್ಣು ಒಂದೇ ಪರಮಾತ್ಮ ಸ್ವರೂಪ, ರೂಪ ಮಾತ್ರ ಭಿನ್ನ ಭಿನ್ನವಾಗಿದೆ ಅಂತಂದೇಳಿ ಶ್ರೀಮದ್ ಭಾಗವತ ಪುರಾಣದಲ್ಲೇ ಸಹ ತಿಳಿಸಿದೆ. ಹೀಗೆ ಅನೇಕ ಪುರಾಣದಲ್ಲೂ ಸಹ ಶಿವ ಮತ್ತು ಕೇಶವ ಇಬ್ಬರೂ ಸಹ ಒಂದೇ. ಆದರೆ ಭಕ್ತರ ಕೋರಿಕೆಗೋಸ್ಕರ ವಿಭಿನ್ನ ವಿಭಿನ್ನ ರೂಪಗಳಲ್ಲಿ ದರ್ಶನವನ್ನ ನೀಡ್ತಾರೆ ಅಂತಂದೇಳಿ ಸಕಲ ವೇದಗಳು ಸಹ ನಮಗೆ ಸಾರ್ತಾ ಇದ್ದಾವೆ, ತಿಳಿಸ್ತಾ ಇದ್ದಾವೆ. ಇಂತಹ ಸುದಿನವನ್ನ ಅಂದ್ರೆ ಏಕಕಾಲದಲ್ಲಿ ಶಿವ ಮತ್ತು ಹರಿಹರರ ಸಂಗಮವಾಯಿತು ಮತ್ತು ಶಿವನು ವಿಶೇಷವಾಗಿ ಅಗಮ್ಯವಾದ ಮತ್ತು ಅಧರ್ಮದ ನಾಶಕ್ಕೋಸ್ಕರ ಶ್ರೀಮನ್ನಾರಾಯಣನಿಗೆ ನೀಡಿದ ಸುದರ್ಶನ ಚಕ್ರವನ್ನ ನೋಡಿ ಸಮಸ್ತ ದೇವಾನುದೇವತೆಗಳು ಶ್ರೀಮನ್ನಾರಾಯಣನ, ಲಕ್ಷ್ಮೀನಾರಾಯಣರನ್ನ ಮತ್ತು ಶಿವ ಪಾರ್ವತಿಯರನ್ನ ಏಕಕಾಲದಲ್ಲಿ ವಾರಣಾಸಿಯಲ್ಲಿ ಮತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲ ದೇವಾನುದೇವತೆಗಳು ಸೇರಿ ಆರತಿಯನ್ನ ಬೆಳಗುತ್ತಾರಂತೆ. ಅಂದ್ರೆ ಪರಿಪೂರ್ಣವಾಗಿ ಏಕಕಾಲದಲ್ಲಿ ಆ ತ್ರಿಮೂರ್ತಿಗಳ ದರ್ಶನ ಉಂಟಾಗಿದ್ದಕ್ಕೋಸ್ಕರ ಸಮಸ್ತ ದೇವಾನುದೇವತೆಗಳು ಸೇರಿ ಆರತಿಯನ್ನ ಬೆಳಗಿ ದೇವತೆಗಳ ಪೂಜೆಯನ್ನ ಮಾಡ್ತಾರದಕ್ಕೆ. ಆದ್ದರಿಂದ ಆ ಶುಭ ಮುಹೂರ್ತವನ್ನ ನಾವು ದೇವ ದೀಪಾವಳಿ ಅಂತಂದೂ ಸಹ ಕರಿತಾ ಹೋಗ್ತೀವಿ. ನೋಡಿ ಎಂತಹ ವಿಶೇಷವಾದ ರೋಚಕ ಕಥೆ ಇದೆ ನಮ್ಮ ಕಾಲಜ್ಞಾನದ ತಾಳಿಗರಿಯಲ್ಲಿ. ಇಂತಹ ಕಥೆಯನ್ನ ಯಾರು ಪ್ರಾತಃ ಕಾಲದಲ್ಲಿ ಒಂದು ಮಂಡಲ ಶ್ರವಣವನ್ನ ಮಾಡ್ತಾರೋ ಅಂಥವರಿಗೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ. ಸಮಸ್ತ ದುಷ್ಟ ಶಕ್ತಿ ಬಾಧೆಗಳಿಂದ ನಿವಾರಣೆಯನ್ನ ಹೊಂದುತ್ತಾರೆ ಅಂತಂದೇಳಿ ಪುರಾಣದಲ್ಲೂ ಸಹ ಬರೆದಿದೆ. ಮತ್ತು ಅನೇಕ ಶಿಷ್ಯರು ಈ ಕಥಾಶ್ರವಣವನ್ನ ಪರಿಪೂರ್ಣ ಮಾಡಿದಾಗ ಅವರ ಜೀವನದಲ್ಲೂ ಸಹ ಅನೇಕ ಬದಲಾವಣೆಗಳು ಸಹ ಉಂಟಾಗಿದ್ದಾವೆ. ಆದ್ದರಿಂದ ಈ ಕಥೆಯನ್ನ ಸಮಸ್ತ ವೀಕ್ಷಕರಿಗೂ ಸಹ ಪ್ರಯೋಜನ ಉಂಟಾಗಲಿ ಅಂತಂದೇಳಿ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ನೋಡಿ, ಈ ಪೌರ್ಣಿಮೆಗಿಂತ ಮುಂಚೆ
ಈ ನಿಶಿತ ಮುಹೂರ್ತ ಅಂತಂದರೆ ವಿಶೇಷವಾಗಿ 4ನೇ ತಾರೀಕು ರಾತ್ರಿ 11:46 ಪ್ರಾರಂಭವಾಗಿ ಮಧ್ಯರಾತ್ರಿ 12:36 ವೈಕುಂಠ ಚತುರ್ದಶಿ ನಿಶಿತ ಮುಹೂರ್ತ ಅಂತಂದೇಳಿ ಇದು ಪ್ರಸಿದ್ಧ. ಈ ಮುಹೂರ್ತದಲ್ಲಿ ಯಾರು ಅತ್ಯಂತ ಕಷ್ಟದಲ್ಲಿ ಬಳಲ್ತಾ ಇರ್ತೀರಾ, ಅನೇಕ ರೀತಿಯಿಂದ ಜಾತಕದಲ್ಲಿ ರಾಹುವಿನ ಪ್ರಭಾವ ಮತ್ತು ಸಾಡೆ ಸಾತಿನ ಪ್ರಭಾವಗಳು ಉಂಟಾಗಿದ್ದಾವೆ, ಜೀವನದಲ್ಲಿ ಅನೇಕ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಕಾಡ್ತಾ ಇದ್ದಾವೆ, ಜೀವನದಲ್ಲಿ ಎಂತಹ ಪ್ರಯತ್ನವನ್ನು ಸಹ ನಾವು ಮಾಡಿದ್ರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗುರುಗಳೇ ಅನ್ನೋರು ಈ ಶುಭ ಮುಹೂರ್ತದಲ್ಲಿ ಶುಚಿರ್ಭೂತರಾಗಿ ಏಕಕಾಲದಲ್ಲಿ ಹರಿಹರರನ್ನ ಆರಾಧನೆಯನ್ನ ಮಾಡಿದರೆ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಸುತ್ತದೆ ಅಂತಂದೇಳಿ ತಿಳಿಸ್ತೇವೆ. ಮತ್ತೆ ಇಂಥ ನಿಶಿತ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನ ಮಾಡೋದು, ವಿಷ್ಣು ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡುವುದು, ಶಿವ ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡುವುದು ಮತ್ತು ಶ್ರೀಚಕ್ರವನ್ನ ಆರಾಧನೆಯನ್ನ ಮಾಡಿ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮಗಳನ್ನ ಮತ್ತು ತ್ರಿಶತಿಯನ್ನ ಪಠನೆಯನ್ನ ಮಾಡುವುದರಿಂದ ಕೋಟಿ ಅಶ್ವಮೇಧ ಯಾಗಗಳನ್ನ ಮಾಡಿದ ಪುಣ್ಯ ಆ ಭಕ್ತನಿಗೆ ದೊರಕುತ್ತೆ ಅಂತಂದೇಳಿ ಶಾಸ್ತ್ರಗಳು ಸಹ ತಿಳಿಸ್ತಾ ಇದ್ದಾವೆ. ಆದ್ದರಿಂದ ಈ ವೈಕುಂಠ ಚತುರ್ದಶಿಯ ನಿಶಿತ ಮುಹೂರ್ತ ಹುಣ್ಣಿಮೆಯ ಇಂದಿನ ದಿನ 4ನೇ ತಾರೀಕಿನಂದು ರಾತ್ರಿ ಸಿಗ್ತಾರಿಂದ ಈ ಶುಭ ಸಮಯವನ್ನು ಸಹ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರು ಮತ್ತು ಸಕಲ ಭಕ್ತರಿಂದ ಶಿಷ್ಯರಿಂದ ಎಲ್ಲ ಪ್ರಯೋಜನವನ್ನು ಪಡೆದು ಇದರ ಉಪಯೋಗವನ್ನ ಮಾಡಿಕೊಳ್ಬೇಕು ಅಂತಂದೇಳಿ ಸಹ ತಿಳಿಸ್ತಾ ಬನ್ನಿ ವೀಕ್ಷಕರೇ. ಈಗ 5ನೇ ತಾರೀಕು ಕಾರ್ತೀಕ ಪೌರ್ಣಿಮೆ, ದೇವ ದೀಪಾವಳಿ ಮತ್ತು ವಿಶೇಷವಾಗಿ ಗುರುನಾನಕರ ಆವಿರ್ಭವಿಸಿದ ಶುಭ ದಿನವೂ ಇದೆ. ಈ ದಿನವೂ ಸಹ ನಾವು ಆ ಗುರುನಾನಕರನ್ನ ಸಹ ಸ್ಮರಿಸುತ್ತಾ ಆ ಗುರುನಾನಕರ ಎಲ್ಲ ಧರ್ಮದ ತತ್ವೋಪದೇಶಗಳನ್ನು ಸಹ ನಿಮ್ಮೆಲ್ಲರಿಗೂ ಸಹ ಸೇರಿ ಅವರ ಜ್ಞಾನದಿಂದ ನಾವುಗಳು ಮುಂದೆ ಸಾಗೋಣ ಅಂತಂದೇಳಿ ಸಹ ತಿಳಿಸುತ್ತಾ ಈ ಕಾರ್ತೀಕ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ನಾವು ಯಾವ ದೇವತೆಯನ್ನ ಆರಾಧನೆಯನ್ನ ಮಾಡಬೇಕು, ಏಕೆಂತಂದ್ರೆ ವಿಶೇಷವಾಗಿ ರಾಜಯೋಗದಲ್ಲಿ ಈ ಕಾರ್ತೀಕ ಪೌರ್ಣಿಮೆ ನಡೀತಾ ಇರುವುದು ಬುಧವಾರ. ಆದ್ದರಿಂದ ಈ ದಿನ ಏನನ್ನ ಮಾಡಿದರೆ ಶುಭ ಉಂಟಾಗುತ್ತೆ, ಬನ್ನಿ ಎಲ್ಲವನ್ನ ವಿಸ್ತಾರವಾಗಿ ತಿಳಿಯೋಣ. ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಅಭ್ಯಂಜನ ಸ್ನಾನವನ್ನ ಮಾಡಿ, ಯಾರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳೇ ಸಹ ಕಾಡ್ತಾ ಇದ್ದಾವೆ ಗುರುಗಳೇ, ಮತ್ತೆ ಮನೆಯಲ್ಲಿ ಅನೇಕ ರೀತಿಯಿಂದ ದುಃಖಗಳು, ಸಾಲ ಬಾಧೆಗಳು, ಆರ್ಥಿಕ ಬಾಧೆಗಳಿಂದ ನರಳು ಹೋಗ್ತಾ ಇದ್ದೀನಿ ಅನ್ನೋರು ಸಹ ಆ ದಿನ ಈ ಸುಲಭ ಪರಿಹಾರವನ್ನ ನೀವುಗಳು ಮಾಡಿ ನೋಡಿ, ಜೀವನದಲ್ಲಿ ಎಂತಹ ಬದಲಾವಣೆಯನ್ನ ನೀವು ಕಾಣ್ತೀರಾ ಅಂತಂದೇಳಿ, ಆದರೆ ಶ್ರದ್ಧಾ ಭಕ್ತಿ ಇರಲಿ ಅಂತಂದೇಳಿ ಹೇಳುತ್ತಾ ಬನ್ನಿ ಅಭ್ಯಂಜನ ಸ್ನಾನವನ್ನ ಮಾಡಿ ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನ ಮತ್ತು ಶಿವನನ್ನ ಆರಾಧನೆಯನ್ನ ಮಾಡಬೇಕು. ಮತ್ತು ಆ ದಿನ ಸಂಜೆ ವಿಶೇಷವಾಗಿ ಲಲಿತಾ ತ್ರಿಪುರ ಸುಂದರಿಯನ್ನು ಸಹ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಗಳು ಸಹ ದೊರಕ್ತಾ ಹೋಗುತ್ತೆ. ಮತ್ತು ಅಭ್ಯಂಜನ ಸ್ನಾನವನ್ನ ಮಾಡಿ ಗುರುಗಳ ಪ್ರಾರ್ಥನೆಯನ್ನ ಮಾಡಿ ತಾಯಿ ತಂದೆಗಳ ಆಶೀರ್ವಾದವನ್ನ ಪಡೆದು ಆ ದಿನ ಅರಿಶಿಣದಿಂದ ಮಾಡಿದ ಹರಿದ್ರಾ ಗಣಪತಿಯನ್ನ ಸಮಸ್ತ ಭಕ್ತಾದಿಗಳು ಸಹ ಆರಾಧನೆಯನ್ನ ಮಾಡಿ ಅರಿಶಿಣದಿಂದ ತಯಾರು ಮಾಡಿ ಈ ಹರಿದ್ರಾ ಗಣಪತಿಯನ್ನ ಈ ದಿನ ಬುಧವಾರ ಬಂದಿರೋದ್ರಿಂದ ಆ ಗಣಪತಿಯನ್ನ ಆರಾಧನೆಯನ್ನ ಮಾಡಿ
ಕೆಂಪು ಅಕ್ಷತೆಗಳಿಂದ ಆ ಗಣೇಶನಿಗೆ ಅರ್ಚನೆಯನ್ನ ಮಾಡಿ, ಗಣೇಶನಿಗೆ ವಿಶೇಷವಾಗಿ ಗರಿಕೆ ಮತ್ತು ಬಿಲ್ವವನ್ನ ಅರ್ಪಣೆಯನ್ನ ಮಾಡಿ, ಮತ್ತು ಗಣೇಶನಿಗೆ ಮೋದಕ ಮತ್ತು ಲಡ್ಡುಗಳನ್ನ ನೈವೇದ್ಯವನ್ನಾಗಿ ಅರ್ಪಣೆಯನ್ನ ಮಾಡಿ, ಮತ್ತು 21 ಬಿಳಿ ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಸ್ವಸ್ತಿಕ್ನ ಬರೆದು ಗಣೇಶನಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿ, ಇವೆಲ್ಲ ವಿಘ್ನಗಳು ಉಂಟಾಗ್ತಾ ಇದ್ದಾವೆ ತಂದೆ, ಈ ವಿಘ್ನಗಳನ್ನೆಲ್ಲ ಪರಿಹರಿಸಿ ನನ್ನ ಕಾರ್ಯದಲ್ಲಿ ಯಶಸ್ಸನ್ನು ನೀಡುವಂತಂದೇಳಿ ಗುಪ್ತವಾಗಿ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಮುಖೇನ ಆ ಎಲ್ಲ ಪತ್ರೆಗಳನ್ನು ಗಣೇಶನಿಗೆ ಸಮರ್ಪಣೆಯನ್ನ ಮಾಡಿ. ಆದರೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಬೇಕಾದರೆ ಆದಷ್ಟು ನೀವು ಜಾಗೃತೆಯಿಂದ ಇರಬೇಕು. ಆ ಸ್ವಸ್ತಿಕ್ನ ಹೇಗೆ ಬರೆಯಬೇಕು ಅಂತಂದರೆ ಇಂದಿನ ಅನೇಕ ವಿಡಿಯೋಗಳಲ್ಲಿ ಸಹ ನಾವು ತಿಳಿಸಿದ್ದೇವೆ. ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಬರೆಯಬೇಕು. ಆಗ ಮಾತ್ರ ಇದರ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಏಕೆಂದರೆ ನಾವು ಒಂದು ಕಾರ್ಯವನ್ನು ಮಾಡ್ತೀವಿ ಅಂತಂದರೆ ಅಚ್ಚುಕಟ್ಟಾದ ಧರ್ಮ ಮಾರ್ಗದಲ್ಲಿ ನಾವು ಮಾಡಿದಾಗ ಮಾತ್ರ ಅದರ ಫಲ ಸಿಗುತ್ತಾ ಹೋಗುತ್ತೆ ವೀಕ್ಷಕರೇ. ಆದ್ದರಿಂದ ಆ ಡಿಸ್ಕ್ರಿಪ್ಷನ್ನು ಸಹ ನಿಮಗೆ ತಿಳಿಸಿರ್ತೀವಿ. ಅದೇ ಪ್ರಕಾರದಿಂದ ಸ್ವಸ್ತಿಕ್ನ ಚಿಹ್ನೆಯನ್ನು ಸಹ ಬರೆದು ಗಣೇಶನಿಗೆ ಅರ್ಪಣೆಯನ್ನು ಮಾಡಿ, ಮತ್ತು ಸಾಧ್ಯವಾದಷ್ಟು ಆ ದಿನ ನಿಮ್ಮ ಬಳಿಯಲ್ಲಿ ಮತ್ತು ನೀವುಗಳು ಸಹ ಹಳದಿಯ ಮತ್ತು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ, ಮತ್ತು ಯಾರ್ಯಾರಿಗೆ ಸಮುದ್ರ ಸ್ನಾನವನ್ನು ಹತ್ರ ಆಗುತ್ತೋ ಮತ್ತು ಸಮುದ್ರ ಸ್ನಾನವನ್ನು ಮಾಡುವುದರಿಂದ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ ಅಂತಂದೂ ಸಹ ತಿಳಿಸ್ತಾ ಇದೆ. ಅದರೊಳಗೂ ವಿಶೇಷವಾಗಿ ವಿಶ್ವಾವಸು ಯೋಗದಲ್ಲಿ ರಾಜಯೋಗದಲ್ಲಿ ನಡೀತಾ ಇರೋದ್ರಿಂದ ಸಮುದ್ರ ಸ್ನಾನದಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ, ಅನೇಕ ದೋಷಗಳು ಸಹ ನಿವಾರಣೆ ಆಗ್ತಾ ಇದೆ. ಆದ್ದರಿಂದ ಸಮುದ್ರ ಸ್ನಾನವನ್ನು ಮಾಡಿ, ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ, ಪಿತೃತರ್ಪಣಗಳು ಮತ್ತು ಶ್ರಾದ್ದ ಕರ್ಮಗಳನ್ನು ನೆರವೇರಿಸುವುದರಿಂದ ಮತ್ತು ಸಮುದ್ರ ತೀರದಲ್ಲಿ ಗೋಪೂಜೆಯನ್ನ ಮತ್ತು ಗೋಗ್ರಾಸಗಳನ್ನು ಸಹ ನೀಡುವುದರಿಂದ ಅನೇಕ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತೀರಾ. ಮತ್ತು ಪುಣ್ಯ ನದಿಗಳ ಸ್ನಾನವನ್ನು ಮಾಡೋದರಿಂದಲೂ ಸಹ ಅನೇಕ ಪಾಪಕ್ಷಯಗಳು ಉಂಟಾಗ್ತಾ ಹೋಗುತ್ತೆ ಅಂತಂದು ತಿಳಿಸ್ತಾ ಹೋಗುತ್ತೆ. ಮತ್ತು ಮನೆಯನ್ನ ಗೋಮೂತ್ರದಿಂದ ಮತ್ತು ಸಾಧ್ಯವಾದರೆ ಬಾವಿಯ ನೀರನ್ನು ತೆಗೆದುಕೊಂಡು ಬಂದು ಅದರೊಳಗೆ ಲಾವಂಚ ಮತ್ತು ಪಚ್ಚಕರ್ಪೂರ ಮತ್ತು ಏಲಕ್ಕಿಯನ್ನು ಹಾಕಿ ಈ ದಿನ ಮನೆಯನ್ನು ಶುಭ್ರವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತಂದು ಸಹ ತಂತ್ರಶಾಸ್ತ್ರಗಳು ಸಹ ತಿಳಿಸ್ತಾ ಇದ್ದೇವೆ. ಆದ್ದರಿಂದ ಈ ಮನೆಯನ್ನ ಶುದ್ಧಿಯನ್ನ ಮಾಡಿ, ಆದಷ್ಟು ಮನೆಯಲ್ಲಿ ನಕಾರಾತ್ಮಕ ಶಬ್ದಗಳನ್ನು ಬಳಸುವುದನ್ನ ಕಡಿಮೆಯನ್ನ ಮಾಡಿಕೊಳ್ಳಿ. ಮತ್ತು ಮಕ್ಕಳಿಗೆ ವಿಶೇಷವಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನು ಈ ದಿನ ಧರಿಸುವುದರಿಂದ ಅದರಲ್ಲಿರುವ ಹಠಮಾರಿತನಗಳು ಕಡಿಮೆ ಆಗ್ತಾ ಬರ್ತಾ ಹೋಗ್ತವೆ, ಮತ್ತು ಅವರಿಗೆ ಮೇಧಾಶಕ್ತಿ, ಏಕೆಂತಂದರೆ ಮುಂದಿನ ದಿನಗಳಲ್ಲಿ ಪರೀಕ್ಷಾವು ಪ್ರಾರಂಭ ಆಗೋದ್ರಿಂದ ಅವರಿಗೂ ಸಹ ಮೇಧಾಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುವುದರಿಂದ ಉತ್ತಮ ಫಲಿತಾಂಶವನ್ನು ಕಾಣ್ತಾ ಹೋಗ್ತಾರೆ ವೀಕ್ಷಕರೇ. ಆದ್ದರಿಂದ ಮಕ್ಕಳಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ, ಮತ್ತು ಆ ದಿನ ಸಂಜೆ ವಿಶೇಷವಾಗಿ ಮನೆಯ ಮುಂದೆ 16 ದಳದ ರಂಗವಲ್ಲಿಯನ್ನು ಹಾಕಿ ಪಿಂಕ್ ಕಲರಿಂದ ಅದನ್ನು ಅಲಂಕಾರವನ್ನು ಮಾಡಿ 16 ದೀಪಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿ ಅದರ ಮಧ್ಯಭಾಗದಲ್ಲಿ ಮನೆಯ ಮೇಲೆ ಎಂತಹ ಕುದೃಷ್ಟಿಗಳಿದ್ರೂ ಸಹ ಪರಿಹಾರವಾಗಲಿ ಅಂತಂದೇಳಿ ಒಂದು ಕೂಷ್ಮಾಂಡವನ್ನು ಇಟ್ಟು ಅದರ ಮೇಲೆ ದೀಪವನ್ನು ಬೆಳಗಿಸುವುದರಿಂದ ಮನೆಯ ಮೇಲೆ ಎಂತಹ
ಕುದೃಷ್ಟಿಗಳಿರಲಿ, ಎಂತಹ ದೃಷ್ಟಿ ದೋಷಗಳು ಮತ್ತೆ ಮನೆಯಲ್ಲಿರುವಂತಹ ಅನೇಕ ನಕಾರಾತ್ಮಕ ಶಕ್ತಿಗಳೂ ಸಹ ದೂರ ಆಗ್ತಾ ಹೋಗ್ತವೆ ಅಂತಂದೇಳಿ ವಿಶೇಷವಾಗಿ ತಂತ್ರಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದೆ ವೀಕ್ಷಕರೇ. ನಂತರ ಇನ್ನೊಂದು ಕೂಷ್ಮಾಂಡ ಬಲಿಯನ್ನು ಮಾಡಿ ಅದರೊಳಗೆ ದೀಪವನ್ನು ಬೆಳಗಿಸಬೇಕು. ಈಗ ಬೆಳಗಿಸಿ ನಂತರ ಮೊಸರನ್ನದ ನೈವೇದ್ಯವನ್ನು ನೀಡಿ ಮನೆಯ ಸುತ್ತಲೂ, ಮನೆಯ ಹೊರಗಡೆ ಬಿಳಿಯ ಸಾಸಿವೆ ಮತ್ತು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಮನೆಯ ಸುತ್ತಲೂ ಹಾಕೋದರಿಂದ ಎಂತಹ ದೃಷ್ಟಿದೋಷಗಳು ನಕಾರಾತ್ಮಕ ಶಕ್ತಿಗಳಿಂದ ಹೊರಗಡೆ ಬರ್ತೀರಾ. ಮನೆಯಲ್ಲಿ ಆನಂದ ಉಲ್ಲಾಸಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಅನೇಕ ರೋಗ ರುಜಿನಗಳಿಂದ ಪರಿಹಾರ ಉಂಟಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಈ ದಿನ 16 ದೀಪಗಳನ್ನಾದರೂ ಈ ಪೌರ್ಣಿಮೆಯಂದು ಬೆಳಗಲೇಬೇಕು. ಇದರಿಂದ ಮಹಾಲಕ್ಷ್ಮಿ ತೃಪ್ತಿ ಆಗ್ತಾಳೆ. ಯಾಕಂತಂದ್ರೆ ಸಾಕ್ಷಾತ್ ಶಿವಪುರಾಣದಲ್ಲಿ ಹೇಳುತ್ತೆ, ಸಾಕ್ಷಾತ್ ಭಗವಾನ್ ಶಂಕರ ಈ ದಿನ ತ್ರಿಪುರಾಸುರರನ್ನ ಸಂಹಾರವನ್ನ ಮಾಡಿದ. ಆದ್ದರಿಂದ ಈ ದಿನ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡುವುದು ಮತ್ತು ಶಿವ ಸಹಸ್ರನಾಮವನ್ನ ಸಂಜೆ ಪಾರಾಯಣವನ್ನ ಮಾಡುವುದರಿಂದ ಮತ್ತು ಸತ್ಯನಾರಾಯಣ ಪೂಜಾದಿಗಳನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಪ್ರಾಪ್ತಿಯನ್ನ ಪಡಿತಾ ಇರ್ತೀವಿ. ಮತ್ತು ಶ್ರೀಪೀಠದಲ್ಲಿ ನಮ್ಮ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಮತ್ತು ನಮ್ಮ ಕರುನಾಡಿನ ರೈತಾಪಿ ವರ್ಗದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ದೇಶದ ಸೈನಿಕರಿಗೋಸ್ಕರ ಮತ್ತು ಸಕಲ ಪ್ರಜೆಗಳಿಗೋಸ್ಕರ ಅಭ್ಯುದಯ ಉಂಟಾಗಲಿ ಅಂತಂದೇಳಿ ವಿಶೇಷವಾಗಿ ಮಹಾಲಕ್ಷ್ಮಿ ಹೋಮವನ್ನ ಈ ದೀಪಾವಳಿಯಲ್ಲಿ ವಿಶೇಷವಾಗಿ ತಾಂತ್ರಿಕ ರೀತಿಯಿಂದ ವಿಶೇಷವಾಗಿ ನಡೆಸ್ತಾ ಇದೆ. ಇಂತಹ ಮಹಾ ಕಾರ್ಯಕ್ರಮದಲ್ಲಿ ಸದ್ಭಕ್ತಾದಿಗಳೆಲ್ಲ ಪಾಲ್ಗೊಂಡು ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಎಲ್ಲ ಆರ್ಥಿಕ ಬಾಧೆಗಳು ಸಹ ನಿವಾರಣೆ ಆಗಲಿ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ತಿಳಿಸುತ್ತಾ ನಮ್ಮ ಎಲ್ಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಮತ್ತು ನಮ್ಮ ವೀಕ್ಷಕ ಬಾಂಧವರಿಗೆಲ್ಲ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಶಾಖಾ ಮಠವನ್ನ ನೆಲಮಂಗಲದ ಚೌಡಸಂದ್ರ ಬಳಿಯಲ್ಲಿ ನಡೀತಾ ಇತ್ತು ಸಹ. ಆದ್ದರಿಂದ ಅಲ್ಲಿ ಇಷ್ಟಕಾಮೇಶ್ವರಿಯ ದೇವಸ್ಥಾನ ಮತ್ತು ಗುರುಕುಟೀರಗಳು ಮತ್ತು ಪುಷ್ಕರಣಿ ಮತ್ತು ಅನಾಥಾಶ್ರಮ ಮತ್ತು ಅನ್ನದಾನ ಭವನಗಳು ಹೀಗೆ ಮಂಗಲ ಭವನಗಳನ್ನ ಸಹ ಮತ್ತು ಸನಾತನ ಪರಂಪರೆಯಲ್ಲಿ ಗುರುಕುಲದ ಶಿಕ್ಷಣ ಪದ್ಧತಿಯನ್ನ ಪ್ರಾರಂಭವನ್ನ ಮಾಡಬೇಕು ಎಂದು ಸಂಕಲ್ಪವನ್ನ ಮಾಡಿ ಆಗಲೇ ಕಾರ್ಯಾದಿಗಳು ಸಹ ಗುರುಕುಟೀರದ ಕಾರ್ಯವೂ ಸಹ ನಡೀತಾ ಇದೆ. ಆದ್ದರಿಂದ ಸದ್ಭಕ್ತಾದಿಗಳೆಲ್ಲರೂ ಸಹ ತನು ಮನ ಧನಗಳಾದಿಗಳಿಂದ ಸಹ ಸಹಕರಿಸಿ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನ ತಿಳಿಸುತ್ತಾ ಈ ಕಾರ್ತಿಕ ಪೌರ್ಣಿಮೆ ನಮಗೆ ಮತ್ತು ಎಲ್ಲ ಯುವಕರಿಗೆಲ್ಲ ಒಂದು ಸಂದೇಶವನ್ನ ನೀಡುತ್ತೆ. ಹೇಗೆ ಈ ಕಾರ್ತಿಕದ ಪೌರ್ಣಿಮೆಯಲ್ಲಿ ಚಂದ್ರ ಶುಭ್ರನಾಗಿ ಪರಿಪೂರ್ಣ ಕಾಂತಿಯನ್ನ ಬೀರಿ ಎಲ್ಲರಿಗೂ ಸಹ ಮಾನಸಿಕವಾಗಿ ನೆಮ್ಮದಿಯನ್ನ ಉಂಟು ಮಾಡ್ತಾನಲ್ಲ, ಅದೇ ರೀತಿಯಿಂದ ನಮ್ಮ ಎಲ್ಲರ ಹೃದಯದಲ್ಲೂ ಸಹ ಶ್ರದ್ಧಾ ಭಕ್ತಿ ಮತ್ತೆ ಪರಿಪೂರ್ಣತೆ ಮತ್ತೆ ಉತ್ಸಾಹ ಉಲ್ಲಾಸಗಳು ಸಹ ಮೈಗೂಡಿಕೊಂಡು ಈ ಕಾರ್ತಿಕ ಅಂತಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತಂದ್ರೆ ನಾವು ಇಡೀ ಕಾರ್ತಿಕ ಮಾಸ ಪೂರ್ತಿ ಕಾರ್ತಿಕೋತ್ಸವಾದಿಗಳನ್ನ ಸಹ ನಾವು ಆಚರಿಸ್ತಾ ಬರ್ತೀವಿ. ಆದ್ದರಿಂದ ನಮ್ಮ ಎಲ್ಲ ಈ ಅಂಧಕಾರಗಳು ನಿವಾರಣೆಯಾಗಿ ಜ್ಞಾನ ಜ್ಯೋತಿ ಬೆಳಗಲಿ ಮತ್ತು ನಮ್ಮ ಎಲ್ಲ ಕರುನಾಡಿನ ಯುವಕಾದಿಗಳು ಸಹ ಎಲ್ಲರೂ ಸರ್ಕಾರಿ ಉದ್ಯೋಗನೇ ಬೇಕು ಅನ್ನೋದನ್ನ ಅವಲಂಬಿಸೋದನ್ನ ಬಿಟ್ಟು ಸ್ವಂತ ಉದ್ಯೋಗಗಳನ್ನ ಪ್ರಾರಂಭ ಮಾಡಲಿ ಅಂತಂದೇಳಿ ಈ ಮಹಾಲಕ್ಷ್ಮಿ ಯಾಗದಲ್ಲೂ ಸಹ ನಾವುಗಳು ಸಹ ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲ ಯುವಕರಿಗೂ ಸಹ ಆ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಮಹಾಲಕ್ಷ್ಮಿಯ ರೂಪದಲ್ಲಿ ಅನುಗ್ರಹವನ್ನ ನೀಡಲಿ. ಸಾಧ್ಯವಾದಷ್ಟು ಈ ದಿನ ಓಂ
ಐಂ ಹ್ರೀಂ ಕ್ಲೀಂ ಲಲಿತಾಯೇ ನಮಃ ಈ ಮಹಾಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಈ ದಿನ ಪರಿಪೂರ್ಣವಾಗಿ ಧ್ಯಾನಾದಿಗಳನ್ನ ಮಾಡುವುದರಿಂದ ಸಕಲ ಐಶ್ವರ್ಯಗಳನ್ನು ಸಹ ಪಡಿತಾ ಹೋಗ್ತೀರಾ. ಮತ್ತು ಈ ಕಾರ್ತಿಕ ಪೌರ್ಣಿಮೆಯಲ್ಲಿ ಒಂದು ವಿಶೇಷ ಶ್ರೇಷ್ಠವಾದ ಒಂದು ಸಂದೇಶವನ್ನು ನೀಡಿದೆ. ಏಕೆಂತಂದ್ರೆ ಹರಿಹರರಲ್ಲಿ ಭೇದ ಭಾವಗಳಿಲ್ಲ ಅನ್ನೋದನ್ನ ನಾವುಗಳು ತಿಳಿದಿದ್ದೀವಿ. ಅದನ್ನ ಮುಂದೆ ಆಚರಣೆಯನ್ನೂ ಸಹ ಎಲ್ಲ ಭಕ್ತಾದಿಗಳು ತರ್ತೀರಾ ಅಂತನ್ನೋದನ್ನೂ ಸಹ ತಿಳಿಸುತ್ತಾ, ಮತ್ತೆ ಕೆಲವೊಂದು ಮೊನ್ನೆ ಕಾರವಾರದಿಂದ ಹಲವಾರು ಭಕ್ತಾದಿಗಳು ಒಂದು ನಮ್ಮ ಕಾಲಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಮಹಾಪ್ರಶ್ನೆ, ಆ ಪ್ರಶ್ನೆ ಎಂತಹದು ಅಂತಂದ್ರೆ ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ ಸಹ ಅದರಿಂದ ಉಪಯೋಗ ಇದೆ. ಆದ್ದರಿಂದ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನಿಮಗೆ ತಿಳಿಸ್ತೀವಿ. ಅದ ಏನಪ್ಪ ಅಂತಂದ್ರೆ ಗುರು ಪುಷ್ಯಾಮೃತ ಸಿದ್ಧಿಯೋಗದಲ್ಲಿ ವಿವಾಹ ಕಾರ್ಯಗಳನ್ನ ಮಾಡಬಹುದಾ ಗುರುಗಳೇ ಅಂತಂದೇಳಿ ಇಡೀ ನಮ್ಮ ಕಾರವಾರದ ಭಕ್ತರು, ಮತ್ತೆ ದಾಂಡೇಲಿಯಿಂದ ಅನೇಕ ಭಕ್ತಾದಿಗಳು ಸಹ, ಮತ್ತೆ ತುಮಕೂರಿನ ಅನೇಕ ಪಂಡಿತರುಗಳು ಸಹ, ಮತ್ತು ರಾಮನಗರದಿಂದಲೂ ಸಹ ಅನೇಕ ಪಂಡಿತರುಗಳು ಸಹ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ವೈಜ್ಞಾನಿಕ ರೀತಿಯಿಂದಲೂ ಸಹ ನಿಮ್ಮ ಬಳಿ ವಿಶೇಷವಾಗಿ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ತಿಳಿಸಿಕೊಡ್ತೀನಿ ಅನ್ನೋದನ್ನ ತಿಳಿಸ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದೇಳಿ ಶುಭಾಶೀರ್ವಾದವನ್ನ ತಿಳಿಸುತ್ತಾ, ಓಂ ನಮಃ ಶಿವಾಯ.